ಚೇಟಾ ಇದಲ್ವಾ ಅಡಿ ಪೊಲೀಸ್ ಸಿನಿಮಾ ಅಂದರೆ? ವಾಡಾ 2 ಸೀರಿಯಸ್ಲಿ ಹೇಳ್ತೀನಿ, ಬ್ಯೂಟಿ ಆಫ್ ಮಲಯಾಳಂ ಸಿನಿಮಾ ಅಂದರೂ ತಪ್ಪಾಗೋದಿಲ್ಲ. ಜಸ್ಟ್ ಇದನ್ನು ಒಂದು ನಾರ್ಮಲ್ ಸಿನಿಮಾ ಅಂತ ನೋಡಿದೆ, ಆದರೆ ಹುಡುಗರು ಫೀಲಿಂಗ್ಸ್ ಜೊತೆ ಸಿನಿಮಾದಲ್ಲಿ ಆಟ ಆಡ್ಬಿಟ್ಟಿದ್ದಾರೆ. ಒಂದ್ಸರಿ ನಮ್ಮ ಹುಡುಗರ ಲೈಫ್ನಲ್ಲಿ ಕಾಲೇಜ್ ಗೇಟನ್ನು ದಾಟಾದ್ಮೇಲೆ ಅವರ ಲೈಫ್ ಅಂತೂ ಯಾರಿಗೂ ಬೇಡ ಗುರು. ಸೀರಿಯಸ್ಲಿ ಹೇಳ್ತೀನಿ, ಸಿನಿಮಾ ಮಾತ್ರ ನನಗಂತೂ ಪರ್ಸ್ನಲ್ ಆಗಿ ಕನೆಕ್ಟ್ ಆಗೋದಲ್ಲದೆ ಫುಲ್ ಎಮೋಷ್ನಲ್ ಆಗಿ ಮಾಡಿಬಿಡ್ತು. ನನಗಂತ ಅಲ್ಲ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೂ ಕೂಡ ಸಿನಿಮಾ ಕನೆಕ್ಟ್ ಆಗೋದಲ್ಲದೆ ಫುಲ್ ಎಮೋಷ್ನಲ್ ಆಗಿ ಮಾಡಿಬಿಡುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ಮಾತ್ರ ಗೋಲ್ಡನ್ ವರ್ತು ಸಿನಿಮಾ. ಡೆಫಿನೆಟ್ಲಿ ಒಂದ್ಸರಿ ಆದರೂ ಈ ಸಿನಿಮಾನ ಟ್ರೈ ಮಾಡಿ ನೋಡಿ. ಅದರಲ್ಲೂ ನಿಮ್ಮ ಫ್ರೆಂಡ್ಸ್ನ ಗುಡ್ಡೆ ಹಾಕ್ಕೊಂಡು ನೋಡಿ, ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನು ಇದರ ಸ್ಟೋರಿ ಏನು ಅಂದರೆ, ನಾನು ವಾಡಾ 1ನ ನೋಡಿರಲಿಲ್ಲ, ಡೈರೆಕ್ಟಾಗಿ ವಾಡಾ 2ನ ನೋಡಿದೆ. ಸೊ ಆದ್ದರಿಂದ ನನಗೆ ಸಿನಿಮಾದ ಮೇಲಾಗಲಿ ಸಿನಿಮಾದಲ್ಲಿರುವಂಥ ಸ್ಟೋರಿಯ ಮೇಲಾಗಲಿ ಚೂರು ಕೂಡ ಐಡಿಯಾ ಇರಲಿಲ್ಲ. ಇನ್ನು ಈ ಸಿನಿಮಾದ ಸ್ಟೋರಿ ಬಗ್ಗೆ ಕೇಳೋಕ್ಕೆ ಹೋಗ್ಬೇಡಿ, ನಾನು ಹೇಳೋದು ಇಲ್ಲ. ಯಾಕಂದರೆ ನೀವೇ ಈ ಸಿನಿಮಾನ ನೋಡಿ ಆ ಎಕ್ಸ್ಪೀರಿಯನ್ಸ್ನ ಮಾಡಿ. ಯಾಕಂದರೆ ನಾನು ಆ ಎಕ್ಸ್ಪೀರಿಯನ್ಸ್ನ ಒನ್ಲೈನ್ ಸ್ಟೋರಿ ಹೇಳಿ ಹಾಳು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ತಕ್ಕಂಗೆ ಸಿನಿಮಾದಲ್ಲಿ ಯಾವೆಲ್ಲ ಎಲಿಮೆಂಟ್ ಬೇಕೋ ಅದೆಲ್ಲ ಈ ಸಿನಿಮಾದಲ್ಲಿ ಸಿಗುತ್ತೆ. ಲೈಕ್ ಒಂದೊಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಬೇಕಾ, ಅದು ಇದೆ. ಲವ್ ಸ್ಟೋರಿ ಬೇಕಾ, ಅದು ಇದೆ. ಎಮೋಷನ್ ಬೇಕಾ, ಅದು ಇದೆ. ತಗೊಳ್ರಪ್ಪ, ಸಿನಿಮಾದಲ್ಲಿ ಫ್ಯಾಮಿಲಿ ಆಡಿಯನ್ಸ್ಗಂತಾನೆ ಸಿನಿಮಾದಲ್ಲಿ ಫ್ಯಾಮಿಲಿ ರಿಲೇಷನ್ಶಿಪ್ ಹಾಗೆ ಬಾಂಡಿಂಗ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಏನು ಅಂದರೆ, ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಎಷ್ಟು ಎಂಜಾಯ್ ಮಾಡ್ತಿರೋ ಇದರ ಸೆಕೆಂಡ್ ಹಾಫ್ನಲ್ಲಿ ಅಷ್ಟೇ ಎಮೋಷ್ನಲ್ ಆಗಿ ಮಾಡಿಬಿಡ್ತಾರೆ. ಅಷ್ಟು ಬ್ಯೂಟಿಫುಲ್ ಆಗಿ ಸಿನಿಮಾದ ಸೆಕೆಂಡ್ ಹಾಫ್ನ ಬರ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ನೋಡುವಾಗ ಇದ್ರೆ ಈ ಥರ ಫ್ರೆಂಡ್ಸ್ ಇರಬೇಕು ಅಂತ ಅನಿಸ್ಬಿಡುತ್ತೆ. ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಬಾಂಡಿಂಗ್ನ ತೋರಿಸಿದ್ದಾರೆ ಗುರು, ನೆಕ್ಸ್ಟ್ ಲೆವೆಲ್ ಗುರು. ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾದಲ್ಲಿ ಬರುವಂಥ ಆ 4 ಜನ ಫ್ರೆಂಡ್ಶಿಪ್ ಬಾಂಡಿಂಗ್ನ ನಾವು ಕೂಡ ಫೀಲ್ ಮಾಡ್ಬೋದಾಗಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿ ಆ ಫ್ರೆಂಡ್ಶಿಪ್ ಬಾಂಡಿಂಗ್ನ ಹಾಗೆ ಅವರ ನಡುವೆ ಬರುವಂಥ ಸೀನ್ಸ್ಗಳನ್ನು ಬರ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಕೆಲವೊಂದು ಸೀನ್ಸ್ಗಳಿದ್ದಾವೆ, ಲೈಕ್ ಥಿಯೇಟರ್ನಲ್ಲಿ ನಡೆಯುವಂಥ ಸೀನ್ ಆಗಿರ್ಬೋದು, ಹಾಗೆ ಸ್ಕೂಲ್ನಲ್ಲಿ ಫೋನ್ ರಿಕವರಿ ಮಾಡುವಂಥ ಸೀನಲ್ಲಿ ಒಂದು ಸಿಚುವೇಶನ್ ಬರುತ್ತೆ ಗುರು, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಪೀಕ್ ಆಫ್ ದಿ ಸಿನಿಮಾ ಅನ್ಬೋದು. ಇಲ್ಲಂತೂ ಎಮೋಷನ್ ಅಂತೂ ಕಿತ್ಕೊಂಡು ಬರುತ್ತೆ ಗುರು, ಅಷ್ಟು ಸಖತ್ತಾಗಿತ್ತು ಆ ಸೀನ್ ಅಂತೂ. ನಾನಂತೂ ಈ ಸೀನಲ್ಲಂತೂ ಫುಲ್ ಎಂಜಾಯ್ ಮಾಡಿದೆ ಗುರು. ಇದೇ ಥರ ಸಿನಿಮಾದಲ್ಲಿ ಅಣ್ಣ ತಂಗಿ ನಡುವೆ ಬರುವಂಥ ಸೀನ್ಸ್ಗಳನ್ನು ಹಾಗೆ ಅಣ್ಣ ತಮ್ಮನ ನಡುವೆ ಬರುವಂಥ ಸೀನ್ಸ್ಗಳನ್ನು ಸಖತ್ತಾಗಿ ಅಷ್ಟೇ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲೂ ಸಿನಿಮಾದಲ್ಲಿ ನನಗೆ ಮೇಯ್ನ್ ಆಗಿ ಇಷ್ಟ ಆಗಿದ್ದು ಇದರ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಸಮ್ ಆಫ್ ಪೋರ್ಷನ್ಸ್ಗಳು. ಅದರಲ್ಲೂ ಆ ಹುಡುಗರು ಯುಕೆಗೆ ಹೋದ ನಂತರ ಅಲ್ಲಿ ಪಡುವಂಥ ಕಷ್ಟಗಳಿದೆಯಲ್ಲ, ಲಿಟ್ರಲಿ ಗುರು ಫುಲ್ ಎಮೋಷ್ನಲ್ ಆಗಿ ಮಾಡಿಬಿಡ್ತು. ಪರ್ಸ್ನಲಿ ನನಗಂತೂ ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಯಿತು. ಇದೇ ಥರ ಸಿನಿಮಾದಲ್ಲಿ ನಮ್ಮನ್ನು ಎಮೋಷ್ನಲ್ ಆಗಿ ಮಾಡೋ ಅಂಥ ಸೀನ್ಸ್ಗಳು, ಅದರಲ್ಲಿ ಅಮ್ಮ ಮಗನ ನಡುವೆ ಬರುವಂಥ ಬಾಂಡಿಂಗ್ ಆಗಿರ್ಬೋದು, ಅಪ್ಪ ಮಗನ ನಡುವೆ ಬರುವಂಥ ಬಾಂಡಿಂಗ್ ಆಗಿರ್ಬೋದು, ಜಸ್ಟ್ ಆ ಫೀಲಿಂಗ್ನ ನಾವು ಫೀಲ್ ಮಾಡ್ಬೋದಾಗಿತ್ತು ಅಷ್ಟೇ. ಅಂದರೆ ನಾವು ಸಿನಿಮಾದಲ್ಲಿ ಬರುವಂಥ ಆ ಎಮೋಷ್ನಲ್ ಬಾಂಡಿಂಗ್ಗೆ ಕನೆಕ್ಟ್ ಆಗಿಬಿಡ್ತೀವಿ. ಫೈನಲ್ ಆಗಿ ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗೇನು ಅರ್ಥ ಆಯಿತು ಅಂದರೆ, ಎಮೋಷನ್ಗಳಿಗೆ ಯಾವುದೇ ಭಾಷೆ ಬೇಕಾಗಿಲ್ಲ, ಜಸ್ಟ್ ಆ ಫೀಲಿಂಗ್ನ ನಾವು ಫೀಲ್ ಮಾಡಿದ್ರೆ ಸಾಕು ಅಷ್ಟೇ. ಸೀರಿಯಸ್ಲಿ ಹೇಳ್ತೀನಿ, ಈ ಸಿನಿಮಾನ ನೀವು ಒಂದ್ಸರಿ ಆದರೂ ಟ್ರೈ ಮಾಡಿ ನೋಡಿ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ್ಯಂಡ್ ಈ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್ ಮಾತ್ರ ಇನ್ನೂ ಸೈಕ್ ಆಗಿರುತ್ತೆ. ಸೊ ನಂಗೆ ಸಿಕ್ಕ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ, ಬೇರೆ ಯೋಚನೆ ಮಾಡದೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಚಾನಲಲ್ಲಿ ಇರುವಂಥ ಯೂನಿಕ್ ಕಂಟೆಂಟ್ಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಮತ್ತೆ ಆದಷ್ಟು ಬೇಗ ಬೇರೆ ವಿಡಿಯೋ ಜೊತೆಗೆ ಸಿಗುವ. ಬಾಯ್ ಫ್ರೆಂಡ್ಸ್.